ಈಗ ಸುದ್ದಿಗಳ ವಿವರ. ಜಿಲ್ಲೆಯಲ್ಲಿ ರಸ್ತೆ, ವಿದ್ಯುತ್, ಸಾರಿಗೆ ಹಾಗೂ ಆರೋಗ್ಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ಶುಕ್ರವಾರ ಕಾರವಾರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಮಿತ್ರ ಸಮಾಜ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಜಿಲ್ಲಾಡಳಿತದ ಮೂಲಕ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ಹದಗೆಟ್ಟ ರಸ್ತೆಗಳು, ಪದೇ ಪದೇ ವಿದ್ಯುತ್ ವ್ಯತ್ಯಯ, ಅಸಮರ್ಪಕ ಆರೋಗ್ಯ ಸೌಲಭ್ಯಗಳ ಕೊರತೆ ಮತ್ತು ಸಾರಿಗೆ ಸಮಸ್ಯೆಗಳಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮೂಲಭೂತ ಅಭಿವೃದ್ಧಿಗೂ ಸರ್ಕಾರ ಆದ್ಯತೆ ನೀಡಬೇಕು, ಇಲ್ಲದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಮಗೆ ಬಂದೊದಗಿದೆ. ಕಾರಣ ಎಲ್ಲರಿಗೂ ಗೊತ್ತಿದೆ. ಸಾರ್ವಜನಿಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ. ಬಹಳ ಬೇಜಾರದಿಂದ ಎಲ್ಲ ಜನರು ಹೇಳ್ತಾ ಇರುವುದು ಒಂದೇ, ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು, ಜನರ ರಕ್ತವನ್ನ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಬೇಗ ಹೋದ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಜನರು ಹೇಳ್ತಾ ಇದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾ ಇರುವುದಲ್ಲ. ಇಲ್ಲಿಯ ಸಾರ್ವಜನಿಕವಾಗಿ ನಾವು ಓಡಾಡುವಂತ ಸ್ಥಳದಲ್ಲಿ ದೇವಸ್ಥಾನದಿಂದ ಹಿಡಿದು ಹಾಸ್ಪಿಟ್ಲ್ ಹಿಡಿದು ರಸ್ತೆಗಳಲ್ಲಿ, ಶಾಲೆಗಳಲ್ಲಿ ಎಲ್ಲ ಜನರು, ಚಿಕ್ಕ ಮಕ್ಕಳು ಸಹ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ತರದಲ್ಲಿ ಇವತ್ತು ಬಸ್ಸುಗಳು ಸಾರ್ವಜನಿಕವಾಗಿ ಓಡಾಡುವಂತಹ ಸ್ಥಳದಲ್ಲಿ ಓಡಾಡಬೇಕಂದ್ರೂ ಕೂಡ ಬಸ್ಸಿಗೆ ಕಾಯುವಂತ 12 ಗಂಟೆ ಕಾಯುವಂತ ಪರಿಸ್ಥಿತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಬಂದ್ಬಿಟ್ಟಿದೆ. ಬಂಧುಗಳೇ, ಇವತ್ತು ಕಾಲೇಜಿನ ಮಕ್ಕಳು ಹೋಗ್ಲಿಕ್ಕೆ ಸರಿಯಾದ ಬಸ್ಗಳಿಲ್ಲ, ಸರಿಯಾದ ಟೈಮಿಗೆ ಎಕ್ಸಾಮಿಗೆ ಮುಟ್ತಾ ಇಲ್ಲ, ಸರಿಯಾದ ಟೈಮಿಗೆ ಅವರು ಬೇಕಾಗಿರುವಂತ ಸಿಲೆಬಸ್ ಕಲಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಶಾಲೆಯಲ್ಲಿ ಹೋದ್ರೆ ಅಲ್ಲಿ ಶಿಕ್ಷಕರ ಒಂದು ಗೋಳು, ಯಾಕಂದ್ರೆ ಸರಿಯಾಗಿ ಟೈಮಿಗೆ ಮಕ್ಕಳು ಶಾಲೆಗೆ ಬರುತ್ತಾ ಇಲ್ಲ ಅಂತ ಹೇಳ್ಕೊಂಡು ಆ ನಿಟ್ಟಿನಲ್ಲಿ ಇವತ್ತು ಬಸ್ಸುಗಳು ಫ್ರೀಯಾಗಿ ಕೊಟ್ಟಿದ್ರೆ ಏನೋ ಬೇಜಾರಿಲ್ಲ, ಫ್ರೀಯಾಗಿ ಕೊಡಿ ಸ್ವಾಮಿ. ನೀವು ಬಹಳಷ್ಟು ಫ್ರೀಯಾಗಿ ಯಾರನ್ನ ಕೇಳ್ತಾ ಇದ್ದೀರಾ? ಯಾರ್ದನ್ನ ತೆಗಿತಾ ಇದ್ದೀರಾ? ಎಲ್ಲಿಂದ ತೆಗಿತಾ ಇದ್ದಾರ ಅಂತ ಒಂದು ತೋರಿಸಿ ಅಲ್ಲ, ನಿಮ್ ಹಣ ಎಲ್ಲಿಂದ ಬರ್ತಾ ಇದೆ ಅಂತ. ಜನರು ಲೂಟಿ ಮಾಡಿ ಹಣ ಕಳೀತಾ ಇದ್ದೀರಾ, ಭ್ರಷ್ಟಾಚಾರ ಮಾಡಿ ಹಣ ತೆಗಿತಾ ಇದ್ದೀರಾ, ಎಲ್ಲ ಇಲಾಖೆಯಿಂದ ಹಣ ತೆಗೆದು ಇವತ್ತು ಸಾರ್ವಜನಿಕವಾಗಿ ಜನರಿಗೆ ಇವತ್ತೇನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಂತ ಬಡಾಯಿ ಕೊಚ್ಕೊಳ್ತಾ ಇದ್ದೀರಿ. ಇವತ್ತು ಲೈನ್ ಮ್ಯಾನ್ಗಳನ್ನ ಗೃಹ ಜ್ಯೋತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಲೈನ್ ಮ್ಯಾನ್ಗಳು ಇವತ್ತು ಮಳೆಗಾಲ ಯಾರಿಗೂ ಸಿಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾವೇನ್ ಹೇಳ್ಬೇಕು? ನಿಜವಾಗ್ಲೂ ಇವತ್ತು ಹೇಳ್ಬೇಕಂದ್ರೆ ಬಹಳಷ್ಟು ಕಡೆಗೆ ಇವತ್ತು ನೀರು ತುಂಬಿಕೊಂಡು ಮಳೆ ಬಂದು ಮಳೆನೂ ಕೂಡ ಇಲ್ಲ ಆಯ್ತು ನೋಡಿ. ದೇವರು ಕೂಡ ಈ ಸರ್ಕಾರದಿಂದ ಬೇಸತ್ತು ಇವತ್ತು ಮಳೆ ಕೂಡ ಕಡಿಮೆ ಆಗ್ಬಿಟ್ಟಿದೆ. ಬೇರೆ ಬೇರೆ ಕಡೆಗೆ ಈ ಮಳೆಗಾಲದಲ್ಲಿ ಮರಗಳು, ಇನ್ನಿತರ ಲೈನ್ಗಳು ಕಟ್ಟ ಹಾಕೊಂಡು ಬಿದ್ರೆ ಕೆಬಿ ಅವರಿಗೆ ಕರೆದ್ರೆ ಅಲ್ಲಿ ಯಾರು ಇಲ್ಲ ಫೋನ್ ತಗೊಳ್ಳಿಕ್ಕೆ. ಅವ್ರು ಎಲ್ಲಿ ಇದ್ದಾರೆ? ಅವರು ಗೃಹ ಜ್ಯೋತಿಯ ಒಂದು ಎಲ್ಲ ಫಾರ್ಮ್ ತುಂಬಿಕೊಳ್ಳಿಕ್ಕೆ ಯಾವುದೇ ದೇವಸ್ಥಾನದಲ್ಲೂ ಯಾವ್ಯಾವ ಸಭಾಭವನದಲ್ಲಿ ಅಲ್ಲಿಯ ಲೈನ್ ಮ್ಯಾನ್ಗಳು ಹೋಗ್ತಾ ಇದ್ದಾರೆ. ಇವತ್ತು ಬೇರೆ ಒಂದು ವಿಷಯ ಇಲ್ಲ. ಇವತ್ತು ಇಳಕಲ್ ರಸ್ತೆ ನೋಡಿ, ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹೊಂಡಗಳಿಂದ ಮುಚ್ಕೊಂಡಿದೆ. PWD ಇಲಾಖೆ ಏನ್ ಮಾಡ್ತಾ ಇದ್ದಾರೆ? CM ನವರು ಹೊಸದಾಗಿ ಬಂದ್ಮೇಲೆ ಒಂದು ಜನರಿಗೆ ಆಶ್ವಾಸನೆ ಏನಿತ್ತು, ಭರವಸೆ ಏನಿತ್ತು, ಹೊಸ CM ಬಂದ್ಮೇಲೆ ಎಲ್ಲ ಸರಿ ಹೋಗ್ತದೆ, ಹೊಸ CM ಬಂದ್ಮೇಲೆ ಈ ರಸ್ತೆಗಳನ್ನು ನೋಡ್ತಾರೆ, ಹೊಸ CM ಬಂದ್ಮೇಲೆ ನಮ್ಮ ಹಾಸ್ಪಿಟಲ್ಗಳನ್ನು ನೋಡ್ತಾರೆ, ಹೊಸ CM ಬಂದ್ಮೇಲೆ ಮಕ್ಕಳಿಗೆ ಬಸ್ ಇಲ್ಲ, ಆ ಬಸ್ಗಳನ್ನು ಸರಿ ಮಾಡೋದು ನೋಡ್ತಾರೆ ಅಂತ ಒಂದು ಆಸೆ ಇಟ್ಕೊಂಡಿದ್ರು. ಆದ್ರೆ ಆ ಆಸೆಯನ್ನು ಕೂಡ ನಿರಾಸಕ್ತಿಯಿಂದ ಅವರು ನಿರಾಕರಣೆ ಮಾಡಿ ಕುಡಿಯುವ ನೀರಿನ ಯೋಜನೆ ಮಾಡಿದ್ರು. ನಾವು ಮನೆ ಗಂಗೆ ಅಂತ JJM ನಲ್ಲಿ ಅನೇಕ ಕೋಟಿಗಟ್ಟಲೆ ಹಣವನ್ನ ಮೋದಿಜಿಯವರ ಕನಸಿನ ಕೂಸು JJM ಅನ್ನೋದು ಇವತ್ತು ಎಲ್ಲಿಗೆ ಹೋಗ್ತಾ ಇದೆ? ಆ JJM ನಲ್ಲಿಯಿಂದ ಖಾಲಿ ಗಾಳಿ ಬರ್ತಾ ಇದೆ, ನೀರ್ ಬರ್ತಾ ಇಲ್ಲ. ಆ ಪೈಪ್ ಅಂತೂ ಹಾಕ್ಬಿಟ್ಟಿದ್ದಾರೆ, ರೋಡ್ ಹೊಡೆದಿ ಸೈಡಿಗೆಲ್ಲ ತೆಗೆದು ಪೈಪ್ ಹಾಕಿದ್ದಾರೆ. ಅದರಿಂದ ಗಾಳಿ ಬರ್ತಾ ಇದೆ ಅಥವಾ ನೀರು ಬರ್ತಾ ಇಲ್ಲ. ಅದಕ್ಕೆ ನಳ ಹಚ್ಚಿಲ್ಲ, ಯಾವುದು ಬೇಕಾಗಿತ್ತು ಆ ಕೆಲಸವನ್ನು ಮಾಡ್ತಾ ಇಲ್ಲ.
ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಆ ಹಿಂದೆ CM ಆದಾಗ ಉಪ್ಪು ನೀರು ತಡೆಗೋಡೆಗೆ ಅನೇಕ ಹಣವನ್ನು ಅವರು ಆಗಿನ ಉತ್ತರ ಕನ್ನಡ ಜಿಲ್ಲೆ ಕೊಟ್ಟಿದ್ರು. ತದನಂತರ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಮುಖ್ಯಮಂತ್ರಿ ಇಂದಿನ ನಮ್ಮ ಯಡಿಯೂರಪ್ಪಾಜಿಯವರು ಉಪ್ಪು ನೀರು ತಡೆಗೋಡೆಗಂತ ಹಣ ಕೊಟ್ಟರು. 500 ಕೋಟಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 500 ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಾವು ಇದ್ದಾಗ 100 ಕೋಟಿ ರೊಕ್ಕವನ್ನು ಕೊಟ್ಟಿದ್ರು. ಮಾಧ್ಯಮದ ಮತ್ತೆ ನಮ್ಮ ಟಿವಿ ಮಾಧ್ಯಮದವ್ರು ದಯವಿಟ್ಟು ಹೋಗಿ ನೋಡಿ, ಆ ಕಾಲ್ನಂಡುಗಳು ನೋಡಿ. ಜನ ಒಳ್ಳೆ ನೀರನ್ನು ಇವತ್ತು ಕುಡಿತಾ ಇದ್ದಾರೆ. 100 ಕೋಟಿಗೆ ಈ ತರ 500 ಕೋಟಿಯ ಕೆಲಸ ಹೇಗಾಗಿರ್ಬೇಕಾಗಿತ್ತು. ಆದ್ರೆ ಸೆಕೆಂಡ್ ಟರ್ಮ್ ನಲ್ಲಿ ಏನ್ ಮಾಡಿದ್ದಾರೆ, ನಾವು ಮಾಡಿದ ಕಾಮಗಾರಿಗೆ ಅಲ್ಲಿ ಹಣವನ್ನು ಹಾಕಿ ಪೋಲ್ ಮಾಡ್ತಾ ಇದ್ದಾರೆ. ಗಂಗಾವಳಿ ಇವತ್ತು DC ಅವರು ಇಲ್ಲೇ ಇದ್ದಾರೆ. ಗಂಗಾವಳಿ ನದಿ ಮೊನ್ನೆ ಶಿರೂರು ಗುಡ್ಡ ಕುಸಿತ ಆದಾಗ ಸೈಡಿಗೆ ಹಾಕಿರುವಂತಹ ರೋಡ್ 12 ಕೋಟಿ ರೋಡ್ ಮಾತಾ ಇದ್ದಾಗ 4 ಆಂಬ್ಯುಲೆನ್ಸ್ ಕೊಟ್ಟಿದೆ. ಇದೇ ಸಿವಿಲ್ ಹಾಸ್ಪಿಟ್ಲಿಗೆ ಕಾರವಾರ ಅಂಕೋಲಾದಲ್ಲಿ. ಇವತ್ತು ಇಲ್ಲಿ ನೋಡಿ ಒಬ್ರು ಈ 3 ಗಂಟೆ ಅಂಬಲ್ ಪರದಾಟ, ಪಾಪ ಅವ್ರ ತಂದೆಯವರನ್ನು ಕಳ್ಕೊಂಡಿದ್ದಾರೆ ಒಬ್ರು ಹುಡುಗ. ಈ ಪರಿಸ್ಥಿತಿ ನಮ್ಮ ತಾಲೂಕಿಗೆ ಬಂದ್ಬಿಟ್ಟಿದೆ ಅಲ್ಲ, ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಬಂಧುಗಳ ಇವತ್ತು ವಿಚಾರ ಮಾಡಬೇಕು. ಆಂಬ್ಯುಲೆನ್ಸ್ ಇದ್ರು ಕೂಡ ಆಂಬ್ಯುಲೆನ್ಸ್ ಇಲ್ಲ ಅಂತ ಮಾಡ್ತಾರೆ. 4 ಆಂಬ್ಯುಲೆನ್ಸ್ ಬಿಟ್ಟು 8 ಆಂಬ್ಯುಲೆನ್ಸ್ ಇವತ್ತು ಸರ್ಕಾರದಲ್ಲಿ ಇದೆ. ಏನ್ ಮಾಡ್ತಾ ಇದ್ದಾರೆ ಆಂಬ್ಯುಲೆನ್ಸ್ ಅನ್ನು ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ, ಅದರ ಪರಿಸ್ಥಿತಿ ಏನಾಗಿದೆ, ಯಾರೊಬ್ಬರು ಅಧಿಕಾರಿಗಳಲ್ಲಿ ನೋಡ್ತಾ ಇಲ್ಲ. ಅದರ ಬಗ್ಗೆ ಒಂದು ಮಾಹಿತಿ ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಮಾನ್ಯ DC ಆಫೀಸ್ ಮೇಡಮ್ನವರು ಒಳಗೆ ಕುತ್ಕೊಂಡಿದ್ದಾರೆ. ನಾವು ಅವರ ಮುಖಾಂತರ ನಾವು ರಾಜ್ಯಕ್ಕೆ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. DC ಮೇಡಮ್ನವರು ಇಲ್ಲಿ ಇದ್ದಾರೆ. ದಯವಿಟ್ಟು ಒಂದು ಮಹಿಳೆಯಾಗಿ ತಾವು ಇಲ್ಲಿ ಇದ್ದೀರಿ, ದಯವಿಟ್ಟು ಜನರ ಗೋಳನ್ನು ಕೇಳಿ. ಜನರ ಸಲುವಾಗಿ ಬಂದಿರುವಂತ ನೀವು ಆಫೀಸರ್ ಆಗಿ, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಆಗಿ ಇಲ್ಲೇ ಇರುವಂತ ಸಮೀಪ ಇರುವಂತ ಹಾಸ್ಪಿಟ್ಲಿಗೆ ಭೇಟಿ ಕೊಡಿ. ಅಲ್ಲಿಯ ಹಾಸ್ಪಿಟಲ್ಗಳ ಒಳಗಡೆ ಇರುವಂತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಏನಾಗ್ತಾ ಇದೆ ಬಹಳಷ್ಟು ಜನ ಅವಾಗ ಹೋರಾಟ ಮಾಡ್ತಾ ಇದ್ದು ಎಲ್ಲಿಗೆ ಹೋಗಿದ್ದಾರೆ ಹೋರಾಟ ಮಾಡೋ ಜನ. ಇವತ್ತೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಇವತ್ತು ಯಾಕೋ ಆ ಹೋರಾಟ ನಿಲ್ಸಿದಿರಿ? ಬಹಳಷ್ಟು ಜನ ಇವತ್ತು ಹೋರಾಟ ಮಾಡಿದವರು ಅವತ್ತು ಹೋರಾಟ ಮಾಡಿದ್ರು, ಇವತ್ತು ಕಾಣಿಸ್ತಾ ಇಲ್ಲ ಆ ಮುಖಗಳು. ಇನ್ನು ಆ ಹೋರಾಟ ಎಲ್ಲ ಭ್ರಷ್ಟದಲ್ಲಿ ಮುಳುಗಿದ್ದಾರೆ. ದಯವಿಟ್ಟು ಜನ ನೋಡ್ತಾ ಇದ್ದಾರೆ. ಇವತ್ತು ಜನ ನೋಡ್ತಾ ಇದ್ದಾರೆ. ಜನರಿಗೆ ಕಷ್ಟ ಕೊಡಬೇಡಿ ಸ್ವಾಮಿ. ಜನರ ಶ್ರಾಪ ತಟ್ಟುತ್ತೆ ನಿಮ್ಗೆ. ಜನರ ಹಣವನ್ನ ತೆಗೆದು ಜನರಿಗಾದ್ರೂ ಕೊಡಿ, ಅದಾದ್ರೂ ಕೆಲಸ ಮಾಡಿ. ನೀವು ಅದನ್ನ ಬೇರೆ ಒಂದು ಯೋಗ ಮಾಡ್ಲಿಕ್ಕೆ ಹಣವನ್ನು ಬೇರೆ ಕಡೆಗೆ ವ್ಯವಸ್ಥೆ ಇದ್ದೀರಿ, ಅದು ಸರಿಯಲ್ಲ ಅಂತ ಹೇಳ್ಕೊಂಡು ಪ್ರತಿಭಟನೆಯಲ್ಲಿ ಸಂಜಯ್ ಸಾಳುಂಕೆ, ಜಗದೀಶ್ ನಾಯಕ್ ಮೊಗಟ, ರಾಜೇಂದ್ರ ನಾಯಕ್, ಕಿಶನ್ ಕಾಂಬ್ಳೆ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.